Guys, good morning. Welcome back to my day 63 out of 100 day vlogging challenge. Okay, let's go. So guys, ಇವತ್ತಿನ ವಿಡಿಯೋದಲ್ಲಿ ನಾವು ಕಾಲೇಜ್ ಹೋಗ್ತಾ ಇದ್ದೀವಿ ಆ್ಯಂಡ್ ನಾನು ಎಲ್ಲ ಬಿಸ್ಕೆಟ್ನ ಮಿಕ್ಸ್ ಮಾಡಿಬಿಟ್ಟು ಒಂದು ಸಿಂಗಲ್ ಬಿಸ್ಕೆಟ್ನ ರೆಡಿ ಮಾಡಿದ್ದೀನಿ. ಸೊ ಆ ಬಿಸ್ಕೆಟ್ನ ಫ್ರೆಂಡ್ಗೆ ಕೊಟ್ಟು ರಿಯಾಕ್ಷನ್ ನೋಡೋಣ, ಟೇಸ್ಟ್ ಮಾಡಿಸೋಣ ಗೈಸ್, ಹೇಗಿರುತ್ತೆ ಅಂತ ನೋಡೋಣ ಬನ್ನಿ ಗೈಸ್. ಡೈಲಿ ಹೇಳೋ ಥರ ಇವತ್ತು ನಾನು ಕಾಲೇಜ್ಗೆ ಲೇಟ್ ಆಗಿದ್ದೀನಿ ಆ್ಯಂಡ್ ವೀಡಿಯೋನ ಜಾಸ್ತಿ ಶೂಟ್ ಮಾಡಿದೆ. ಡೈರೆಕ್ಟ್ ಕಾಲೇಜ್ ಮುಗಿಸ್ಕೊಂಡು ವ್ಯಾನಲ್ಲಿ ಸಿಗ್ತೀನಿ ಗೈಸ್. ಇವಾಗ ನನಗೆ ಆಗ್ತಿದೆ ಬಿಸ್ಕೆಟ್ನ ಪೌಡ್ರ್ ಮಾಡಬೇಕಿತ್ತು. ಸೊ ಪೌಡ್ರ್ ಮಾಡಿದರೆ ಆರಾಮಾಗಿ ಮಿಕ್ಸ್ ಆಗ್ತಿತ್ತು, ಬಟ್ ಮಿಕ್ಸಿಯಲ್ಲಿ ಕೆಟ್ಟಿದೆ ಗೈಸ್. ಸೊ ಗೈಸ್, ಫೈನಲಿ ಕಾಲೇಜ್ ಹತ್ರ ಬಂದಿದ್ದೀನಿ ಆ್ಯಂಡ್ ಈವ್ನಿಂಗ್ 3:30 PM ನಮ್ಮ ಫ್ರೆಂಡ್ ಜೊತೆ ವ್ಯಾನಲ್ಲಿ ಸಿಗ್ತೀನಿ ಗೈಸ್. ಸೊ ಇವತ್ತಿನ ವ್ಲಾಗಲ್ಲಿ ನಾನು ಹೇಳ್ದಂಗೆ ಬಿಸ್ಕೆಟ್ ಮಿಕ್ಸ್ ಆಗಿರೋ ಒಂದು ಬಿಸ್ಕೆಟ್ ಮಾಡಿದ್ದಿಲ್ಲ. ಸೊ ನಮ್ಮ ಫ್ರೆಂಡ್ ಹತ್ರ ಕೊಟ್ಟೆ ಬಟ್ ಕ್ಲಾಸಲ್ಲಿ, ಬಟ್ ನಮ್ಮ ಫ್ರೆಂಡ್ ಅದು ರಿಕಾರ್ಡ್ ಮಾಡಿದೆ ಗೈಸ್. ಆ ಸೆಗ್ಮೆಂಟ್ ರಿಕಾರ್ಡ್ ಮಾಡೋಕ್ಕಿತ್ತು, ಮಾಡಿಲ್ಲ. ಬಟ್ ಕಾಲೇಜ್ ಮುಗಿಸ್ಕೊಂಡು ಮನೆ ಕಡೆ ಹೋಗ್ತಾ ಇದ್ದೀನಿ ಗೈಸ್. ಮುಂಚೆ ಕಾಲೇಜ್ ಹಾಫ್ ಡೇ ಅಂದರೆ 3:30 ಏನಾಗ್ತಿದ್ರು, ಬಟ್ ರೈಟ್ ನಾವು ಏನಕ್ಕೆ ವ್ಯಾನ್ ಫೆಸಿಲಿಟೀಸ್ ಹೋಗಿದೆ ಒಂದು ಸ್ವಲ್ಪ. ಸೊ ಕಾಲೇಜ್ 5 o'clock ಅಂತ ಇದೆ. ಗೈಸ್, ನಮ್ಮ ಕಾಲೇಜ್ ಮುಗಿಸ್ಕೊಂಡು ಫೈನಲಿ ಹತ್ತಿಬೆಲೆಯಿಂದ ನಮ್ಮ ಮನೆ ಎಡೋನಹಳ್ಳಿ ಹೋಗ್ತಾ ಇದೆ. ಬಟ್ ಆನ್ ದ ವೇ ಬಸ್ ತುಂಬ ಹೊತ್ತು ನಿಂತು, ತುಂಬ ಹೊತ್ತು ಬಸ್ ಸ್ಟಾಪ್ ಆಗಿತ್ತು ಆ್ಯಂಡ್ ಆಲ್ಮೋಸ್ಟ್ 20 to 30 minutes ಬಸ್ಸಲ್ಲೇ ಕಳೆದ್ಬಿಟ್ಟೆ ಗೈಸ್. ಒಂದು ಕಡೆ ಸ್ಟಾಪ್ ಆಗಿತ್ತು ಬಸ್ ಗೈಸ್. ಕಾಲೇಜ್ ಹೋಗಿ ಬಂದು ಮಾಡ್ಕೊಂಡು ನೆಕ್ಸ್ಟ್ ಡೇ ಮಾರ್ನಿಂಗ್ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಇವತ್ತಿನ ಬ್ಲಾಗಲ್ಲಿ ಪ್ಲ್ಯಾನ್ ಬೇರೆದೇ ಇತ್ತು ಆ್ಯಂಡ್ ಆಗಿದ್ದೇ ಬೇರೆ, ಬಟ್ ಈ ಬ್ಲಾಗ್ನ ತುಂಬ ಚಿಕ್ಕದು ಮಾಡಬೇಕಂತ ನಾನು ಟ್ರೈ ಮಾಡಿದೆ ಆ್ಯಂಡ್ ಫೈನಲಿ ಬ್ಲಾಗ್ ತುಂಬ ಚಿಕ್ಕದಾಗಿದೆ. ಲೆಸರ್ ದೆನ್ 4 minutes ಗೈಸ್. ಸಾರಿ ಗೈಸ್, ನಿಮಗೆ ಈ ಥರ ಬ್ಲಾಗ್ ನೋಡೋಕ್ಕೆ ಇಷ್ಟ ಆಗಿಲ್ಲ ಅಂದ್ಕೊತೀನಿ. ಆ್ಯಂಡ್ ಡೈಲಿ ಒಂದೇ ಥರ ವೀಡಿಯೋ ಹಾಕಿದರೆ ನೀವೇ ನೋಡಬೇಡಿ ಗೈಸ್. ಸ್ಪೆಷಲಿ ಬೇರೆ ಹೊಸ ವ್ಯೂವರ್ಸ್ ಬರ್ತಾರೆ, ಅವ್ರು ನೋಡ್ತಾರೆ, ರೀಚ್ ಹೋಗುತ್ತಲ್ಲ. ಇಷ್ಟು ದಿನ ಡೈಲಿ ಫುಲ್ಲು ಫಾಗ್ ಇರ್ತಿತ್ತು, ಕೋಲ್ಡ್ ಇರ್ತಿತ್ತು, ಫುಲ್ ಸೊಳ್ಳೆ ಇರ್ಬೋದು. ಇಷ್ಟು ಬ್ರೈಟಾಗಿ ಸನ್ ಇದೆ, ಮನೇಲಿ ಟ್ಯೂಬ್ಲೈಟ್ ಥರ ಇದೆ ಗೈಸ್. ಸೊ ನೆಕ್ಸ್ಟ್ ಡೇ ಮಾರ್ನಿಂಗ್ ಕಾಲೇಜ್ ಹೋಗೋ ಟೈಮಲ್ಲಿ ವ್ಲಾಗ್ನ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಟೈಮ್ ಆಗಿದೆ 9 o'clock. ಸೊ ಕಾಲೇಜ್ ಹೋಗ್ಲಾ ಬೇಡ ಅಂತ ನೋಡ್ತಾ ಇದ್ದೀನಿ, ಸಿಗಾಕೊಂಡ್ಬಿಡ್ತೀನಿ ಗೈಸ್, ಹೋಗ್ತೀನಿ. ಸೊ ಗೈಸ್, ಇವತ್ತು ನಾನು ತೋರಿಸ್ತೀನಿ ನಮ್ಮ ಕಿಚನಲ್ಲಿ ಏನು ಊಟ ಮಾಡಿದೆ ಅಂತ, ಏನು ಅಡುಗೆ ಮಾಡಿದ್ದಾರೆ ಅಂತ ನಮ್ಮ ಡ್ಯಾಡಿ. ಲೆಟ್ಸ್ ಗೋ. ಸೊ ಇವತ್ತು ನಮ್ಮ ಕಿಚನಲ್ಲಿ ತಾಲಿಪಟ್ ಮಾಡಿದ್ದಾರೆ. ಸೊ ಚೆಕ್ ಇಟ್ ಆಫ್. ಇದು ಆ್ಯಕ್ಚುಲಿ 10th ಸ್ಟ್ಯಾಂಡರ್ಡಲ್ಲಿ ನಮ್ಮ ಫ್ರೆಂಡ್ ಹಂಚ್ಕೊತಿದ್ವಿ, ಬಟ್ ಸೊ ಇದನ್ನ ತಿನ್ಬಿಟ್ಟು ವ್ಲಾಗ್ನ ಎಂಡ್ ಮಾಡೋಣ. ಸೊ ಡಯಟ್ ಫಾಲೋ ಮಾಡಬೇಕಂತ ಜಸ್ಟ್ ಸ್ವಲ್ಪನೇ ತೊಗೊಂಡು ಅದನ್ನು ತಾಲಿಪಟ್ಟು. ಸೊ ಇಷ್ಟು ತಿನ್ಬಿಟ್ಟು ಸಿಗ್ತೀನಿ ಗೈಸ್. ಇಲ್ಲಿ ಚೆಕ್ ಮಾಡಿ ಒಂದು ಏನೋ ಪೇಸ್ಟ್ ಮಾಡಿದ್ದೀನಿ ವಾಲಲ್ಲಿ. ಚೆಕ್ ಇಟ್ ಆಫ್. ಡೈಲಿ ಇದನ್ನು ಓದ್ಬಿಟ್ಟು ಹೋಗ್ತೀನಿ, ಬಟ್ ವ್ಲಾಗ್ ಆಗೋದೇ ಡಿಫ್ರೆಂಟ್ ಟೈಪ್. ನಾನು ಅಂದ್ಕೊಂಡಂಗೆ ವ್ಲಾಗ್ ಆಗೋಲ್ಲ ಗೈಸ್, ಡಿಫ್ರೆಂಟ್ ವ್ಲಾಗ್ ಆಗುತ್ತೆ. ಯಾವಾಗ ನಾನು ಅಂದ್ಕೊಂಡಿದ್ದು ವ್ಲಾಗ್ ಆಗುತ್ತೋ ಅಂತ ಕಾಯ್ತಾ ಇದ್ದೀನಿ ಗೈಸ್. ಒಂದು ನಿಮಿಷ ಇಲ್ಲಿ ನೋಡಿ. ಸೊ ನಮ್ಮ ಡ್ಯಾಡಿ ಒಂದು ಇದು ಫ್ಯಾನ್ ರೆಡಿ ಮಾಡಿಕೊಟ್ಟಿದ್ದಾರೆ. ಸೊ ಆ್ಯಕ್ಚುಲಿ ಇದು ಒಂದು ಫ್ಯಾನೇ ಗೈಸ್ ಆ್ಯಕ್ಚುಲಿ. ಸೊ ಇದನ್ನು ಡೇಟಾ ಕೇಬಲ್ ಮಾಡಿದ್ದಾರೆ ಆ್ಯಂಡ್ ಅದನ್ನು ಡೈರೆಕ್ಟಾಗಿ ಇಲ್ಲಿ ಹಾಕೊಬೇಕು. ಚೆಕ್ ಇಟ್ ಆಫ್ ಫ್ಯಾನ್. ಬೇಸಿಕಲಿ ಕಾಲೇಜ್ಗೆಲ್ಲ ಓಡ್ಕೊಂಡು ಹೋಗ್ತಿರ್ತೀವಿ. ಆ ಟೈಮಲ್ಲಿ ಇದನ್ನು ಸ್ವೆಟ್ ಬಂದಾಗ ಪವರ್ ಬ್ಯಾಂಕಿಗೆ ಕನೆಕ್ಟ್ ಮಾಡಿ ಹಿಂಗೆ ಹಿಡ್ಕೊಂಡು ಸ್ವೆಟ್ನ ರಿಮೂವ್ ಮಾಡಬೇಕು. ಅಂದರೆ ಸ್ವೆಟ್ನ ಕರಗಿಸ್ಲಿಕ್ಕೆ ಈ ಫ್ಯಾನ್ನ ಮಾಡಿರೋದು ಗೈಸ್. ಆ್ಯಕ್ಚುಲಿ ನಾವು ಪವರ್ಫುಲ್ ಇದೆ ಅಂತ ಫಟಾಫಟ್ ಸ್ವೆಟ್ಟೆಲ್ಲ ಒಣಗೋಗುತ್ತೆ ಆ್ಯಂಡ್ ಆರಾಮಾಗಿ ಹೋಗ್ಬೋದು ಗೈಸ್. ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಏನು ಮಾಡ್ತೀನಿ. ಹೋಪ್ಸ್ ಇವತ್ತಿನ ಬ್ಲಾಗ್ ನಿಮ್ಗೆ ಇಷ್ಟ ಆಗುತ್ತೆ. ಇಷ್ಟ ಆಗಿದ್ದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಗುಡ್ ಬೈ, ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಸಿ ಯು ಇನ್ ದ ನೆಕ್ಸ್ಟ್ ಬ್ಲಾಗ್ ಗೈಸ್, ಅಂದರೆ ನಾಳೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. Let's meet in new vlog, day 64 out of 100 day vlogging challenge.